ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡ KH, ಇಂಡಿಪೆಂಡೆಂಟ್ ಫೈಟರ್, ಜೊತೆಗೆ ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರು. ನೋಡಿ, ಇವತ್ತು ದಿನಾಂಕ ಬಂದು 21ನೇ ತಾರೀಕು ಗುರುವಾರ. ಗುರುವಾರ 12:41 ಮಧ್ಯಾಹ್ನ. ಈಗ ಹೆವಿ ಬಿಸಿಲಿದೆ. ಡ್ಯೂಟಿ ಮಾಡಬೇಕು ಅಂದರೆ ಫುಲ್ಲು AC ಇರಬೇಕು. ಸೊ ಹಂಗಾಗಿ ಬಿಸಿಲು ಒಂಚೂರು ಕಡಿಮೆ ಆಗಲಿ ಅಂತೇಳಿ ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇರೋದು. ಲೈವ್ ಮಾಡೋಣ ಅಂದರೆ 30 ದಿವಸಕ್ಕೆ ಡಿಲೀಟ್ ಆಗುತ್ತೆ, ನಿಮಗೆ ಗೊತ್ತಿರೋಂಗೆ. ಸೊ ವಿಚಾರ ಏನಪ್ಪ ಅಂದರೆ, ನಾನು ಮೊನ್ನೆ ಒಂದು ವಿಡಿಯೋ ಮಾಡಾಕಿದ್ದೆ, ನನ್ನ ಪೇಜಲ್ಲಿ ಎಷ್ಟು ನೋಡಿ ಇಲ್ಲಿ ಕಾಣಿಸ್ತಾ ಇದೆ, 59,000 ಜನ ನೋಡಿದ್ದಾರೆ. ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ. ನಾನು ಏರ್ಪೋರ್ಟು ಪೊಲೀಸ್ ಸ್ಟೇಷನ್ ಹತ್ರ ಒಂದು ವಿಡಿಯೋ ಮಾಡಿದ್ದೆ, ಅದಾದಮೇಲೆ ಯಾವುದೋ ವಿಡಿಯೋ ಬಂದಿರಲಿಲ್ಲ. ಇದ್ರ ಬಗ್ಗೆ ಒಂದಷ್ಟು ಜನ ಕನ್ಫ್ಯೂಷನಲ್ಲಿ ಇದ್ದಾರೆ. ನಿಮ್ದು ಏನು ಸಮಸ್ಯೆ ಅಥವಾ ನಿಮ್ದೇನು ಡೌಟ್ಸ್ ಇದೆ ಕೇಳಿ ಅಂತೇಳಿ. ಸೊ ಆ ಒಂದು ವಿಡಿಯೋಗೆ ಒಂದಷ್ಟು ಜನ ಇಲ್ಲಿ ಕಮೆಂಟ್ ಮಾಡಿದ್ದಾರೆ. ಟೋಟಲ್ ಆಗಿ 110 ಜನ ಕಮೆಂಟ್ ಮಾಡಿದ್ದಾರೆ. ಏನೇನು ಕಮೆಂಟ್ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ. ಅದರಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಇರೋವನ್ನ ಹೇಳ್ತೀನಿ ನಿಮಗೆ. ಈಗ ನೀವು ಕೂಡ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಸಿಗುತ್ತೆ ನಿಮಗೆ. ಸೊ ಈಗ ನಾನು ಆಲ್ ಕಮೆಂಟ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ, ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಒಬ್ಬರು ಚಂದ್ರಶೇಖರ್ ಅಂತೇಳಿ ಒಂದು ಫ್ಲವರ್ನ, ಒಂದು ಗುಲಾಬಿ ಹೂವನ್ನ ಕೊಡ್ತಾರೆ. ಅದಾದಮೇಲೆ ಒಬ್ಬರು ಕೈ ಮುಗಿತಾರೆ, ಆಮೇಲೆ ಆಯ್ ಅಂತ ಕಳಿಸ್ತಾರೆ. ನೆಕ್ಸ್ಟು, ಅಣ್ಣ ಚೆನ್ನಾಗಿದ್ದೀರಾ, ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ. ಬ್ರದರ್, ಖಂಡಿತ ನಾನು ಕೂಡ ಮಿಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು, ಒಂದು ನಿಮಿಷ ಇರಿ, ಕನ್ನಡಕ ಹಾಕಬೇಕು. ಈ ಸಣ್ಣ ಅಕ್ಷರ ಇರೋದ್ರಿಂದ ಕಾಣೋದಿಲ್ಲ. ವಯಸ್ಸು ಬೇರೆ 40 ಆಗೋಯ್ತಲ್ಲ, ಸ್ವಲ್ಪ ಕಷ್ಟ. ಓಕೆ. ಈಗ ಇಲ್ಲೊಂದಷ್ಟು ವಿಚಾರ. ನೀವು ಚುನಾವಣೆಯಲ್ಲಿ ಸೋತಿದ್ದೀರಿ ಹಾಗೂ ನಿಮ್ಮನ್ನ ಸಂಘಟನೆಯಿಂದ ಉಚ್ಚಾಟನೆ ಮಾಡಿದ್ದಾರೆ ಅಂದಮೇಲೆ ನೀವು ಅಧ್ಯಕ್ಷರು ಆಗಿರೋಕೆ ಸಾಧ್ಯನಾ ಬ್ರದರ್? ದಯವಿಟ್ಟು ವಿಡಿಯೋ ಮುಖಾಂತರ ಮಾಹಿತಿ ಕೊಡಿ ಅಂತ ಮಾಹಿತಿ ಕೊಟ್ಟಿದ್ದಾರೆ, ಪ್ರಶ್ನೆ ಕೇಳಿದ್ದಾರೆ. ಅದಾದಮೇಲೆ ಅದೇ ಸೇಮು ಮಿಸ್ ಮಾಡ್ಕೊಂಡಿದ್ದೀವಿ ಅಂತ. ಇನ್ನೊಬ್ರು ಯಾರೋ ರಾಜ್ಯಾಧ್ಯಕ್ಷರು ಪೋಸ್ಟು ಬೇರೆಯವರಿಗೆ ಹೋಯಿತು ಅಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ಉಚ್ಚಾಟನೆ ಮಾಡಿದ್ದಾರೆ, ಇದಕ್ಕೆಲ್ಲ ನಿಮ್ಮ ಉತ್ತರ ಏನು? ಓಕೆ. ಏರ್ಪೋರ್ಟ್ ಲೇಡಿ ಜೊತೆ ಜಗಳ ಆಗಿ ನಿಮ್ಮನ್ನು ಅರೆಸ್ಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಆಮೇಲೆ ಓಕೆ, ನನ್ನ ಪ್ರಶ್ನೆ ಒಂದೇ, ಟೌನರು ಏನಾಯಿತು ವಿವರಣೆ ಕೊಡಿ. ಯಾಕೆ ಇಷ್ಟು ಕುಗ್ಗಿದ್ದೀರಿ, ಕಾರಣವೇನು ಅಂತ. ನಾನೇನು ಕುಗ್ಗಿಲ್ಲ ಬ್ರದರ್, ಯಾಕಂದರೆ ಆವಾಗ ವಿಡಿಯೋ ಮಾಡಿದಾಗ ರಾತ್ರಿ ಬೆಳಗಿನ ಜಾವ 3:30 ಡೇ ಆ್ಯಂಡ್ ನೈಟು ಡ್ಯೂಟಿ ಮಾಡಿರ್ತೀವಿ. ಸೊ ಹಂಗಾಗಿ ನಿಮ್ಗೆ ಹಂಗೆ ಅನಿಸಿರುತ್ತೆ. ನಾವು ಯಾವುದೂ ಕುಗ್ಗಿಲ್ಲ, ಕುಗ್ಗೋದು ಇಲ್ಲ, ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಓಕೆ. ನೆಕ್ಸ್ಟು, ಏನೇ ಹೇಳೋ ಗುರು, ನೀನು ಮುಂಚೆ ವಾಯ್ಸು ಬರ್ತಾ ಇಲ್ಲ ಅಣ್ಣ. ನೀನು ಗುರು ಅಂತ ಹೇಳಿರೋದ್ರಿಂದ ಗುರು, ಈಗ 3:30 ರಾತ್ರಿ ನಾನು ಡ್ಯೂಟಿ ಮಾಡಿಕೊಂಡು ಯಾವುದೋ ಒಂದು ಲೊಕೇಶನಲ್ಲಿ ನಿಂತ್ಕೊಂಡಿದ್ದೀನಿ. ಆ 3:30 ರಾತ್ರಿಯಲ್ಲಿ ಜೋರಾಗಿ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಜನ ಮಕ್ಕಳಿಗಿಲ್ವಾ? ಅದಕ್ಕೆ ಮೆಲ್ಲಗೆ ಮಾತಾಡ್ತಾ ಇದ್ದೆ. ಆಮೇಲೆ ವಾಯ್ಸು ಇಳಿದು ಹೋಗಿದೆ ಸರ್ ಅಂತ ಯಾರೋ ಹಿರೇಮಠ ಅಂತದ್ದು, ಯಾರೋ ಹಿರೇಮಠ. ನಮ್ದೇನು ವಾಯ್ಸ್ ಇಳಿದು ಹೋಗಿಲ್ಲ ಅಣ್ಣ, ಮುಂದೆ ಇನ್ನೂ ತೋರಿಸ್ತೀನಿ. ಆಮೇಲೆ ಅಣ್ಣ ನಮಸ್ಕಾರ, ನನ್ನದೊಂದು ಪ್ರಶ್ನೆ. ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರೆ ಈ ಎಲ್ಲ ಅಪ್ಲಿಕೇಶನ್ಗಳು ಓಪನ್ ಇದ್ದಾವೆ ಅಥವಾ ID ಬ್ಲಾಕ್ ಆಗಿದೆಯಾ? ನನ್ನನ್ನು ಕೇಳ್ತಾ ಇದ್ದೀರಾ ಬ್ರದರ್? ಈಗ ಓಲಾ, ಊಬರ್ ಅಂತೂ ನನಗೆ ಒಂದಿನೂ ಐಡಿನೇ ಕೊಟ್ಟಿಲ್ಲ. ಓಲಾ ಅಂತೂ ನಿಮಗೆ ಗೊತ್ತಿರೋಂಗೆ ಅವಾಗಲೇ 2 ವರ್ಷದ ಹಿಂದೆನೇ ಓಲಾದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವರು ಅದೇ ಕೆಟ್ಟದಾಗ ಮಾತಾಡೋಂಗಿಲ್ಲ, ಏನು ಮಾಡ್ತೀರಾ, ಬ್ಲಾಕ್ ಮಾಡಿದ್ದಾರೆ. ಇನ್ನು ರ್ಯಾಪಿಡೋ, ನಮ್ಮ ಯಾತ್ರೆ ಇದೆ, ಅದನ್ನೇ ಯಾರಾದರೂ ಬ್ಲಾಕ್ ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟರೆ ಪಡಲಿ, ನೋ ಪ್ರಾಬ್ಲಮ್. ನೆಕ್ಸ್ಟು, ಸಂಘಟನೆ ಗ್ರೂಪ್ನಲ್ಲಿ ನೀವು ಅಧ್ಯಕ್ಷರಾಗಿ ಇದ್ದಾಗ ತಿಳಿಸಿದ ಹಾಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಎಲೆಕ್ಷನ್ ಮಾಡುತ್ತೇವೆ ಅಂತ ಹೇಳಿದ್ದರ ಏನೋ ಮಾಡುತ್ತೇವೆ ಅಂತ ಹೇಳಿದ್ರ? ಕುಮಾರ್ ಗೌಡ್ರು, ಓಹೋ, ಇವರು ನಮ್ಮವರೇನೆ.
ಬೇಕು ಅಂತ ಕಾಲು ಎಳಿತಾವ್ರೆ. ಅದೆಲ್ಲ ಉತ್ತರ ನಾನು ಎಲ್ಲಿ ಹೆಂಗ್ ಕೊಡಬೇಕು ಕೊಡ್ತೀನಿ ಮಿಸ್ಟರ್ ಕುಮಾರ್ ಅವರೇ, ವೆಯ್ಟ್ ಮಾಡಿ. ಆಮೇಲೆ ಯಾರು ಶಿವ ಮಾನ್ವಿ, ಕರ್ಮ ರಿಟರ್ನ್, ಕರ್ಮ ನಾನು ಅಂದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋದ್ರು, ಯಾರಿಗ ಆಗ್ಲಿ ಮೇಲು ಕೇಳು ನೋಡ್ಬಾರ್ದಪ್ಪ, ಸ್ವಲ್ಪ ತಗ್ಗಿ ಬಗ್ಗಿ ನಡೆಯಿತು ಕಲಿಬೇಕು. ನಿನಗೆ ಸರಿಯಾಗಿ ಉತ್ತರ ಕೊಡೋದಕ್ಕೆ ಬರೋದಿಲ್ಲ, ಚಾಲಕರ ಒಪಿನಿಯನ್ ಪರವಾಗಿ ಇರೋದಕ್ಕೆ ಬಿಡೋದಿಲ್ಲ. ಇನ್ನ ಯಾವ ರೀತಿ ಸ್ಪಂದನೆ ಕೊಡ್ತೀಯ ನೋಡಲ್ಲಿ ಅಣ್ಣ, ನೋಡು ಕೊಡ್ತೀಯ ನಾನು ಅಂತ ಹಾಕೊಂಡಿದ್ಯಾ. ಸೊ ಅಲ್ಲಿಗೆ ನೀನೇ ಅರ್ಥ ಮಾಡ್ಕೋಬೇಕು ನೀನೇನು ಅಂತ. ಓಕೆ, ಅದೇ ರೀತಿ ಈಗ ಟೆಲಿಗ್ರಾಮು ಮುಖಾಂತರ ಎಲೆಕ್ಷನ್ ನಡೆದು ನೀವು ಸೋತು ಆಗಿದೆ ಕುಮಾರು ಅಣ್ಣ. ನಾನು ಅವಾಗಲೇ ಹೇಳಿದ್ನಲ್ಲ ಉತ್ತರ ಕೊಡ್ತೀನಿ ಅಣ್ಣ, ಕುಮಾರಣ್ಣ ಉತ್ತರ ಕೊಡ್ತೀನಿ. ಆದರೆ ನೀವು ನೋಡಿದರೆ ಇಲ್ಲಿ ನಾನೇ ಅಧ್ಯಕ್ಷ ಎಂದು ಹೇಳ್ಕೊಳ್ತಿದ್ದೀರಾ, ಇದು ಹೇಗೆ ದಯವಿಟ್ಟು ತಿಳಿಸಿ. ಅದೇ ವೆಯ್ಟ್ ಮಾಡಬೇಕು, ತಿಳಿಸ್ತೀನಿ. ನೀವು ಹಾಲಿ ಅಧ್ಯಕ್ಷನ ಅಥವಾ ಮಾಜಿ ಅಧ್ಯಕ್ಷನ ತಿಳಿಸ್ಕೊಡಿ, ಖಂಡಿತ ನಿಮಗೂ ಅದನ್ನೇ ಹೇಳ್ತೀನಿ, ವೆಯ್ಟ್ ಮಾಡಿ. ಆಮೇಲೆ ಇಲ್ಲೊಬ್ಬ ಹಾಕವನೆ, ಕಾಲ ಎಷ್ಟು ಬೇಗ ಚೇಂಜ್ ಆಯಿತು ನೋಡ್ದ ನಾಗೇಶ, ನಾನು ಅಂತ ಮೆರೆದವರು ನನ್ನ ಮುಂದೆ ಯಾರೂ ಉಳಿದಿಲ್ಲ. NCTU ಸಂಘಟನೆಯಲ್ಲಿ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನ ಕಲಿತು ಜೀವನ ಮಾಡು. ನೀನು ಒಳ್ಳೆಯವನೇ, ಆದರೆ ನೀನು ಮಾಡಿದ್ದ ವ್ಯಕ್ತಿಯ ಸಹವಾಸ ಸರಿ ಇರಲಿಲ್ಲ. ಇವನ್ನೆಲ್ಲ ಬಿಟ್ಟು ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿ ಜೀವನ ಮಾಡು. ಅದು ನನಗೆ ಗೊತ್ತೈತೆ ಕುಮಾರ, ನಿನಗೂ ಉತ್ತರ ಕೊಡ್ತೀನಿ, ಸ್ವಲ್ಪ ದಿನದಲ್ಲೇ ತಡ್ಕೊ. ಆಮೇಲೆ ಏನು ಸರ್ ಹುಷಾರಿಲ್ವೋ ನಿಮಗೆ, ಮಾತಿನಲ್ಲಿ ಲವಲವಿಕೆ ಇಲ್ಲ ಅಣ್ಣ. ನಾವೇನೋ ಈ ಫ್ರಾಡ್ ಮಾಡ್ಕೊಂಡು ಅದೇನೋ ಈ ಪ್ರಮೋಷನ್ ಮಾಡ್ಕೊಳ್ಳೋದಾದ್ರೆ ಲವಲವಿಕೆ ಇಟ್ಕೋಬೇಕು. ಇರೋ ವಿಚಾರಗಳನ್ನ ತಿಳಿಸೋಕ್ಕೆ ಲವಲವಿಕೆ ಆಗಬೇಕು. ನಾನು ಅವಾಗಲೇ ಹೇಳ್ದಂಗೆ 3:30 ರಾತ್ರಿ ನಿಧಾನಕ್ಕೆ ಮಾತಾಡಬೇಕಾಗ್ತದೆ. ಈಗ ಮಾತಾಡ್ತಾರೆ ಸರಿಯಾಗಿದೆ ಅನ್ಸ್ಕೋತೀನಿ. ಪ್ರಶ್ನೆಗಳೇನೂ ಇಲ್ಲ ಗುರುವೇ. ಕೆಲವರ ಅಸಲಿ ಮುಖವಾಡ ಮತ್ತು ಸಣ್ಣತನ ನಮ್ಮ ಕಷ್ಟ ಕಾಲದಲ್ಲಿ ಅನಾವರಣ ಆಗೋದು ಅದು ನೋಡಿದ್ವಿ. ಲೋಕೇಶ್ ನಾಯ್ಡು, ಯಾರ ಬಗ್ಗೆ ಮಾತಾಡ್ತಾರೋ ಗೊತ್ತಾಗಲಿಲ್ಲ. ನಾನು ನಿಮ್ಮ ಸಂಘಕ್ಕೆ ಸೇರಬೇಕು ಬ್ರದರ್, ಖಂಡಿತ. ಆ ಸಂಘಟನೆಗೆ ಈಗ ಸದ್ಯಕ್ಕೆ ಯಾವುದೇ ಮೆಂಬರ್ಶಿಪ್ ಇಲ್ಲ. ಒಂದು ವೇಳೆ ಯಾರೋ ದುಡ್ಡನ್ನ ಹಾಕಿಸ್ಕೊಂಡು ಮೆಂಬರ್ಶಿಪ್ನ ತಗೊಂತ ಇದ್ದಾರೆ ಅಂದರೆ ಅದು 100% ಅದು ದಾನಕ್ಕೆ ಸೇರಿಸ್ತೀವಿ. ಅದು ನಮ್ಮ ಪೊಸಿಷನ್ಗೆ ಬಂದೇ ಬರುತ್ತೆ, ಅದು ಮುಂದೆ ತಿಳಿಸ್ಕೊಡ್ತೀನಿ. ಅಣ್ಣ ಚೆನ್ನಾಗಿದ್ದೀರಾ, ತುಂಬ ಮಿಸ್ ಮಾಡ್ಕೊಂಡ್ವಿ. ಓಕೆ, ನಿಂಗೂ ಅಭಿಮಾನಿಗಳು ಅವರ ಚಿ ಬಾ ಅಂತ ಪ್ರಮೋದ್ ಕೆ ಅಂತ ನಿನಗಿಲ್ವಾ? ಹಂಗಾರೆ ನಿನಗೆ ಅದಿಲ್ಲ ಅಂತ ಅಂದಂಗೆ ಆಯಿತು. ಓಕೆ, ರಾಜ್ಯಾಧ್ಯಕ್ಷ ಚೇಂಜ್ ಆಗಿಲ್ವಾ? ಚುನಾವಣೆ ಆಯಿತು, ನೀವು ಸೋತಿದ್ರಿ, ಬೇರೆಯವರು ರಾಜ್ಯಾಧ್ಯಕ್ಷರು ಆದರು, ನೀವು ಹೇಗೆ ರಾಜ್ಯಾಧ್ಯಕ್ಷರು? ಸೇಮ್, ಅದಕ್ಕೂ ಉತ್ತರನ ಎಲ್ಲಿ ಕೊಡ್ಬೇಕು ಅಲ್ಲೇ ಕೊಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ. ಆಮೇಲೆ ತುಂಬ ಮಿಸ್ ಮಾಡ್ಕೊಂಡು. ಓಕೆ, ಏರ್ಪೋರ್ಟ್ ಲೇಡಿ ಜೊತೆ ಜಗಳ ಆಗಿ ನಿಮ್ಮನ್ನು ಅರೆಸ್ಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ. IM ಹೈದರಾಬಾದಿಂದ ಯಾರೋ ಇದ್ದಾರೆ. ಕರ್ನಾಟಕ ರಾಜ್ಯ ಚಾಲಕರ ಒಕ್ಕೂಟದ ಅಧ್ಯಕ್ಷ ಅಂತ ಹೇಳಬೇಡಿ ನಾಗೇಶ್ ಅವರೇ, ನೀವು ಮೊದಲು ನಿಮ್ಮ ಕುಟುಂಬ ನೋಡಿಕೊಳ್ಳಿ ಸಾಕು. ರವಿ ಅವರೇ, ಖಂಡಿತ ಸರ್. ಇದೇ ಮಾತನ್ನ ಭಾಳ ಹಿಂದಿನ ದಿನ ಅದ್ಯಾವುದದು ಇದು ಆ್ಯಕ್ಚುಲಿ ಕರ್ನಾಟಕ ರಾಜ್ಯ ಚಾಲಕರ ಒಕ್ಕೂಟನ ನಾನು ಯಾವುದೂ ಹೇಳಿಲ್ಲಪ್ಪ ಆ ಥರವು, ನೀನು ಮಿಸ್ ಮಾಡ್ಕೊಬೇಡ. ಆಮೇಲೆ ಇನ್ನೊಂದೇನು ಅಂದರೆ, ಪೊಲೀಸ್ ಸ್ಟೇಷನ್ಗಳಿಗೆ ಹೋದಾಗ ಸಮಸ್ಯೆ ಆಯಿತು ಬನ್ನಿ ಸರ್ ಅಂತ ಕರೆಯೋಕ್ಕೆ ಮುಂಚೆ ಸಮಸ್ಯೆಗಳನ್ನ ನೀವೇ ಬಗೆಹರಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿ. ಈಗ ನೀವು ಹೇಳ್ತಾ ಇದ್ರಲ್ಲ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೇಕು, ಕುಟುಂಬ ನೋಡ್ಕೊಳ್ಳಿ ಅನ್ನೋ ಥರದಲ್ಲಿ. ಸೊ ಅದಿದೆ ಅಂತ ನೀವು ಮುಂಚಿತವಾಗಿ ನಮ್ಗಳಿಗೆ ಫೋನ್ ಮಾಡೋಕ್ಕೆ ಮುಂಚೆ ತಿಳ್ಕೊಳ್ಳಿ. ಅಲ್ಲಿಗೆ ಬಂದಮೇಲೆ ಪರಿಣಾಮಗಳು ಯಾವ್ಯಾವ ರೀತಿ ಆಗುತ್ತೆ ಅಂತ ನೋಡಿ ಹೆದರ್ಕೊಂಡು ಹಿಂಜರಿಯಕ್ಕೆ ಹೋಗ್ಬೇಡಿ. ಓಕೆನಾ? ನೀವು ಹೇಳಿರುವ ವಿಚಾರ ಯಾವ ಪ್ರಾಣಿನೂ ಚಾಲಕರಿಗೆ ಹೇಳಿಲ್ಲ. ಏನಿದು? ನೀವು ಹೇಳಿರುವ ವಿಚಾರ ಯಾವ ಪ್ರಾಣಿನೂ ಚಾಲಕರುಗಳಿಗೆ ಹೇಳಿಲ್ಲ. ಇಂಡಿಪೆಂಡೆಂಟ್ ಫೈಟರ್ ಯಾವಾಗಲೂ ಇಂಡಿಪೆಂಡೆಂಟ್ ಆಗಿ ಇರಬೇಕು. ಡೋಂಟ್ ಡಿಪೆಂಡ್ ಆನ್ ಅದರ್ಸ್. ಯಾವ ಪ್ರಾಣಿ ಪಕ್ಷಿಗೆ ತಲೆ ಕೆಡಿಸ್ಕೋಬೇಡಿ ಬ್ರದರ್. ಬೆಸ್ಟ್ ಆಫ್ ಲಕ್ ಫಾರ್ ಅಪ್ಕಮಿಂಗ್ ವೀಡಿಯೋಸ್. ಓಕೆ, ಅದು ನೀವೇನು ಮೋಟಿವೇಶನ್ ಕೊಡ್ತಾ ಇದ್ದೀರಾ ಇಲ್ಲ ಬೇರೆಯವ್ರಿಗೆ ಕಾಲು ಎಳಿತಾ ಇದ್ದೀರಾ ಗೊತ್ತಿಲ್ಲ. ಓಕೆ, ಅದಿರಲಿ. ಅಣ್ಣ ಹೇಗಿದ್ದೀರಾ ನೀವು? ತುಂಬ ದಿವಸದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿಲ್ಲ, ಯಾಕೆ?
ಗೊತ್ತಿಲ್ಲ ಏನಾಯಿತು ಅಣ್ಣ. ನಾನು ನಿಮಗೆ ತುಂಬ ಸಲ ಕಾಲ್ ಮಾಡಿದೆ, ಕಾಲ್ ಕನೆಕ್ಟ್ ಆಗಲಿಲ್ಲ ಸರ್. ಅದು ಪೊಲೀಸ್ ಸ್ಟೇಷನಲ್ಲಿ ಫೋನನ್ನು ಕಿತ್ತಿಟ್ಕೊಂಡಿದ್ರು. ಆ ಫೋನು ಅಲ್ಲೇ ಸ್ವಿಚ್ ಆಫ್ ಆಗಿರೋದ್ರಿಂದ ನಿಮಗೆ ಆ ಥರ ಸ್ವಿಚ್ ಆಫ್ ಅಂತ ಬಂದಿದೆ. ಇವಾಗಾದರೂ ಗ್ರಾಹಕರ ಬಳಿ ಸುಲಿಗೆ ಮಾಡೋದನ್ನ ಬಿಟ್ಟು ಆ್ಯಪಲ್ಲಿ ತೋರಿಸಿದ ಹಣ ಪಡೆದು ಡ್ಯೂಟಿ ಮಾಡು, ಇಲ್ಲ ಮೀಟರ್ ಆ್ಯಪ್ಲೇ ಡ್ಯೂಟಿ ಮಾಡು. ಮತ್ತೆ ಅದೇ ಮರಳಿಸಿದ್ರೆ ಜೀವನ ಪೂರ್ತಿ ಜೈಲೇ ಗತಿ. ಬೇಕಿತ್ತ ಇದೆಲ್ಲ? ಸರ್ಕಾರಕ್ಕೆ ಪ್ರಶ್ನೆ ಮಾಡು, ಗ್ರಾಹಕರಿಗಲ್ಲ. ಬಸವರಾಜ, ಕನ್ನಡಿಗ, ನಗರ ಬೆಂಚಿ ಅಂತ, ನಾಗರ ಬೆಂಚಿ. ನಿನಗೆ ಈ ಅದೇನೋ ಅಲ್ಪ ಬುದ್ಧಿ ಅಂತ ಕಾಣಿಸ್ತಿದೆ, ಹಂಗಾಗಿ ನೀನು ಬರೀ ಅಲ್ಪ ಬುದ್ಧಿಲೇ ಯೋಚನೆ ಮಾಡ್ತಾ ಇದೀಯಾ. ಅದಕ್ಕೂ ಉತ್ತರ ಕೊಡ್ತೀನಿ, ಸ್ವಲ್ಪ ವೆಯ್ಟ್ ಮಾಡು. ಅದಕ್ಕೆ ನಿನ್ಗೆ ಅಲ್ಲಿ ಹಾಕಿದ್ ನೋಡು, ನಿನ್ನಂತ ಮೂರ್ಖ ಇರೋರ ತನಕ ನಮ್ಮ ದೇಶ ಉದ್ಧಾರ ಆಗಲ್ಲ, ಇಟ್ಟುಂಡು ಮಲ್ಕೋ ಅಂತ ಹಾಕಿದ್ದೀನಿ. ಲೇ, ಅವರು ಸರ್ಕಾರದ ದರ ಕೇಳಿದ್ರೆ ತಪ್ಪ. ಹಾಗಾದ್ರೆ ನೀನು ಸರ್ಕಾರಕ್ಕೆ ಯಾಕೆ ತೆರಿಗೆ ಕಟ್ಟುತ್ತಿದ್ಯಾ? ಹೋಗಿ ನೀನು ಓಲಾ ಊಬರ್ ತೆರಿಗೆ ಅಪ್ಲಿಕೇಶನ್ ಇದವ್ರಲ್ಲ, ಅವ್ರ ತೆರಿಗೆ ಕಟ್ಟು ಅಂತ ನಮ್ಮವರು ಒಬ್ರು ನಿಮಗೆ ಉತ್ತರ ಕೊಟ್ಟಿದ್ದಾರೆ. ಯಾಕಡೆ ಓಕೆ, ಮೊಬೈಲ್ ನಂಬರ್ ಸೆಂಡ್ ಮೀ ಬ್ರೋ. ಸೆಂಡ್ ಮಾಡೋಣ ಸರ್, ಸ್ವಲ್ಪ ವೆಯ್ಟ್ ಮಾಡಿ. ಒಣ ಪ್ರತಿಷ್ಠೆ ಬಿಟ್ಟು ರೀ ನಾಗೇಶ್ವರ, ಒಣ ಪ್ರತಿಷ್ಠೆ ಬಿಟ್ಟು ನೆಮ್ಮದಿಯಿಂದ ಕೆಲಸ ಮಾಡಿಕೊಂಡು ಹೋಗಿ. ಯಾರು ಜೀವನ ಮಾಡೋಕ್ಕಾಗಲ್ಲ. ಇದು ಬಿಡಿ ಸರ್, ಇಂಥವೆಲ್ಲ ನಾವು ಮೋಟಿವೇಶನ್ ಮಾತುಗಳು ಕೇಳ್ಬಿಟ್ಟಿದ್ವಿ, ಆದರೆ ವಾಸ್ತವನೇ ಬೇರೆ ಇದೆ. ಊರು ಸಾಬ್ರಿ ಬೇಡಿ, ಇಲ್ಲ ಊರು ಬಿಡಿ. ಊರು ಸಾಬ್ರಿ ಬಿಡ್ಬೇಕಂತ, ಇಲ್ಲಾಂದ್ರೆ ಊರು ಬಿಡ್ಬೇಕಂತ. ಅದು ನಿನ್ನಂಥ ಮುಟ್ಟಾಳುಗಳಿಗೆ ಅಥವಾ ನಿನ್ನಂಥ ಏಡಿಗಳಿಗೆ ಆ ಮಾತನ್ನ ಹೇಳ್ಕೋಗ್ರು. ಆಮೇಲೆ ಇಲ್ಲೊಬ್ಬ ಬಂದವನೇ, ಯಾರೋ JC ರಮೇಶ ಅಂತ. ನಾನು ನಿಮ್ಮ ವಿರೋಧಿ, ನಿಮ್ಮ ವೈಖರಿ. ಇದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ. ನೀನು ಇಷ್ಟು ಉದ್ದ ಹಾಕಿದ್ರೆ ನಾನು ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಣ್ಣ. ತಲೆ ಹಿಡುಕರುಗಳು, ಆಮೇಲೆ ಈ ಅದೇನು ಹೇಳ್ತಾರೆ ಅದಕ್ಕೆ, ಮೋಸ್ಕಾರರುಗಳು, ಆಮೇಲೆ 6 ಕೊಟ್ರೆ 10 ಕಡೆ, 3 ಕೊಟ್ರೆ ಸೊಸೆ ಕಡೆ ಹೋಗೋರ ಮಾತಿಗೆ ನಾವು ತಲೆನೇ ಕೆಡ್ಸ್ಕೊಳ್ಳೋಣ ಅಂತ ಹೇಳ್ಬಿಡ್ತೀನಿ. ಯಾಕೋ ಸೈಲೆಂಟು, ಡಬಲ್ ರೋಲು, ಎಲ್ಲೋನೋ ಯಾರೋ ಇವನು ರವಿ ಅಂತ, ಯಾವನೋ ನೀನು ಯಾರು ಅಂತ ಮುಸುಡಿ ಗೊತ್ತಿಲ್ಲ. ಡಬಲ್ ರೋಲ್ ಆಗಣ, ಈಗ ತ್ರಿಬಲ್ ರೋಲ್ ಆಗುತ್ತೆ, ವೆಯ್ಟ್ ಮಾಡು. ಆಮೇಲೆ ಸರ್ವಿಸ್ ಆಗಿ ಬಂದ ಥರ ಇದೆ. ಸರಿಯಾಗಿ ಸರ್ವಿಸ್ ಆಗಿ ಬಂದ ಥರ ಇದೆ ಸ್ಟೇಷನ್ನಲ್ಲಿ. ಒಂದ್ಸಲ ಸ್ಟೇಷನ್ಗೆ ಹೋಗ್ಬಿಟ್ಟು ಸರ್ವಿಸ್ ಹೆಂಗೆ ಮಾಡಿದ್ವಿ ಅಂತ ಕೇಳ್ಕಬಾ. ಸಾಧ್ಯವಾದರೆ ಕೇಳ್ಬಿಟ್ಟು ಅದರದ್ದು ಒಂದು ಮಾಹಿತಿನ ತಗೊಂಡು ನನಗೊಂಚೂರು ಕಳ್ಸಪ್ಪ, ಅದೇನು ಸರ್ವಿಸ್ ಮಾಡೋರೆ ನೋಡೋಣ. ಆಮೇಲೆ ನಿಂಗೆ ಯೂಟ್ಯೂಬಲ್ಲಿ ಫೇಮಸ್ ಆಗಬೇಕಂದ್ರೆ ನೀನಲ್ಲಿ ಆಟ ಆಡು, ಡ್ರೈವರ್ ಜೀವನಗಳ ಜೊತೆ ಆಟ ಆಡಬೇಡ ಅಂತ. ನೀವೆಲ್ಲ 4 ಜನ ಈ ಥರ ಅಪ್ಡೇಟ್ ಕೊಟ್ಟಿದ್ರೆ ಪಾಪ ಸಾವಿರಾರು ಜನಗಳು ವೆಯ್ಟಿಂಗಲ್ಲಿದ್ದಾರಲ್ಲ, ಏನು ಮಾಡೋದು ಬರ್ತಾರೆ. ಅದಕ್ಕೆ ಅವ್ರ ಸಹಾಯಕ್ಕೆ ನಿಂತ್ಕೊಳ್ಳಿ. ಖಂಡಿತ ಆ ಕೆಲಸ ನಾನು ಬಿಟ್ಬಿಡ್ತೀನಿ. ನೀನು ಸಂಘ ಸಂಸ್ಥೆ ಮಾಡೋದು ನಮ್ಮ ಬೇಳೆ ಬೇಯಿಸಲ್. ಕನ್ನಡದಲ್ಲಾರ ಬರ್ದಾಕ್ರು, ನಿಂಗೆ ಒಳ್ಳೆ ಕಥೆ ನಿಂದು ಅಣ್ಣ. ನೀವು ಬಾಕು ನಮಗೆ, ನೀನು ಕನ್ನಡ ನೆಟ್ಟಗೆ ಬರೀ, ನಾವು ಇಂಗ್ಲೀಷಲ್ಲಿ ತಪ್ಪು ಮಾಡಿ, ನೀನು ಕನ್ನಡದಲ್ಲೇ ತಪ್ಪು ಮಾಡಿದ್ಯಾ. ನೀವು ಬೇಕು ನಮಗೆ ಅಂತ ಹಾಕಿದ್ರೆ ಅದನ್ನ ನಾನು ತಿಮ್ಮರೋಡಿ ಅಂತ ಇವನೇನೋ ಬ್ಲಾಕ್ ಮಾಡಿದ್ದೀನಿ ಕಾಣಿಸುತ್ತೆ. ಇದೇನೋ ಮಾಡಿದ್ದೀನಿ. ಆಮೇಲೆ ಒಟ್ಟಿನಲ್ಲಿ ಯಾವ ಡ್ರೈವರ್ಗೆ ಹೆಲ್ಪ್ ಮಾಡ್ತೀರಾ ನೀವು? ಎಲ್ರಿ ಕಾರಣ ಆಗಿದ್ದೀರಾ? ಕಾಲ್ಮಿ ಏನೋ ಗೋಳು ಮಾರಾಯ ನಿಂದು. ಕಾರ್ ಡ್ರೈವಿಂಗು ಬಿಸ್ನೆಸ್ಸಲ್ಲಿ ಲಾಭ ಆಗಿಲ್ಲ ಅಂದರೆ ಸುಮ್ಮನೆ ಬೇರೆ ಏನಾದರೂ ಕೆಲಸ ಮಾಡು. ಖಂಡಿತ ಲಾಭ ಐತೆ. ಲಾಭ 100% ಲಾಭ ತೋರಿಸ್ತೀನಿ. ಅದ್ರ ಬಗ್ಗೆ ಮುಂದೆ ಒಂದು ವಿಡಿಯೋ ಮಾಡ್ತೀನಿ, ಲಾಭ ಇದೆಯಲ್ಲ ಅಂತ. ಸರ್, ನೀವು ಜೈಲಿಗೆ ಹೋಗಿದ್ರಲ್ಲ, ಆ ವಿಷಯ ಏನಾಯಿತು? ಶ್ರೀಕಾಂತ ತಿಳಿಸ್ತೀನಿ ಸರ್. ಎಷ್ಟು ಜನ ಅಧ್ಯಕ್ಷರು? ಮೊದಲು ಗ್ರಾಹಕರಿಗೆ ಪ್ರಯಾಣಿಕರು ಬೆಲೆ ಕೊಡೋದು ಕಲಿತುಕೊಳ್ಳಿ. ಖಂಡಿತ ಬ್ರದರ್, ಗ್ರಾಹಕರಿಗೆ ನಾವು ಬೆಲೆ ಕೊಡ್ತೀವಿ. ಯಾವ ಗ್ರಾಹಕರಿಗೆ ಅಂತ ಆಮೇಲೆ ಹೇಳ್ತೀನಿ. ಏನು ಇಂಡಿಪೆಂಡೆಂಟ್ ಫೈಟರ್ ನಿನಗೆ ನೀನೇ ಕೊಟ್ಕೊಂಡಿರುವ ಪದವಿನ ಇದು? ಹೌದಪ್ಪ, ನಮ್ಮ ಅಪ್ಪ ಅಮ್ಮ ಹೆಸರು ಇಟ್ಟಿರೋದು ನಾಗೇಶ್ ಗೌಡ KH ಅಂತ. ನಾನೇ ಇಟ್ಕೊಂಡಿದ್ದೀನಿ, ನಿಂದೇನು ಇಟ್ಕೊಂಡಿಲ್ವಲ್ಲೋ? ಇಟ್ಕೋ ಫಸ್ಟು. ಇದೇನು ಇವನೊಬ್ಬ ಬಂದವನೇ ತಿರ್ಗಾ, ಇವನು ಕುಮಾರ ಅನ್ನೋನು. ನಿನ್ನ ನೋವು ನನಗೆ ಅರ್ಥ ಆಗ್ತಿದೆ ಕಣೋ ಮೀಸೆ ಅಂತ. ನಿನ್ಗೆ ಉತ್ತರ ಕೊಟ್ಟಿದ್ದೀನಿ ಕಣ, ಅಲ್ಲಿ ನೋಡ್ಕೊಳ್ಳೋ, ನಿನ್ನ ಕಮೆಂಟ್ ಬಾಕ್ಸಲ್ಲಿ ನೋಡ್ಕೊಳ್ಳೋ. ಹಂಗೆ ಅಣ್ಣ ಚೆನ್ನಾಗಿದ್ದೀರಾ? ನಿಮ್ಗೇನು ಪ್ರಾಬ್ಲಮ್ ಆಯಿತು ಅಂತ ನನಗೂ ಗೊತ್ತಿಲ್ಲ, ಆದರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ.
ಓಕೆ ಇದೆ ಇಷ್ಟಕ್ಕೆ ಲಾಸ್ಟ್ ಆಗಿದೆ ನೋಡೋ. ನಿನ್ಗೆ ಇಲ್ಲೇ ಕೊಟ್ಟಿದ್ದೀನಿ, ಫೋಟೋ ಹಾಕ್ಬಿಟ್ಟೆ ಕಳಿಸಿ ನೋಡಲ್ಲಿ. ನೀನೇನು ಹಾಕಿದೆ ಕುಮಾರ, ನಿನ್ಗೆ ಉತ್ತರ ಕೊಟ್ಟಿದ್ದೀನಿ, ಅಲ್ಲೇ ನೋಡ್ಕೊ. ಆಮೇಲಿಂದ ನಿನಗೆ ಸರಿಯಾದ ಪಾಠನ ಕಲಿಸ್ತೀನಿ, ತಡ್ಕೊ ಅಲ್ಲಿವರೆಗೂ. ಓಕೆ ಬ್ರದರ್, ಈಗ ಟೋಟಲ್ ಆಗಿ 110 ಎಷ್ಟಿದು 110 ಕಮೆಂಟ್ಸ್ಗಳು ಬಂದಿದ್ದು. ಆ 110 ಕಮೆಂಟ್ಸ್ಗಳಲ್ಲಿ ಎಲ್ಲನೂ ಓದಿದ್ದೀನಿ. ಮೇಜರ್ ಆಗಿರೋದು 4-5 ಪಾಯಿಂಟು. ಏನು ಅಂದರೆ, ನೀವು ಲೇಡೀಸ್ ಹತ್ರ ಹೋಗಿ ಗಲಾಟೆ ಮಾಡಿದ್ರಲ್ಲ, ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ. ಹೌದು, ಜೈಲ್ಗೆ ಹಾಕಿದ್ರು, ಅದ್ರ ಬಗ್ಗೆ ಮಾಹಿತಿ ಕೊಡಿ, ಏನಾಯಿತು ಅಂತೇಳಿ ಅವರು ಸ್ಪಷ್ಟವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎರಡನೇದು ಬಂದು, ರಾಜ್ಯಾಧ್ಯಕ್ಷರು ನೀವು ಅಂತ ಹೇಳ್ತಾ ಇದ್ದೀರಾ, ಅಲ್ಲಿ ಎಲೆಕ್ಷನ್ ಆಗಿ ಬೇರೆಯವರು ಆಯ್ಕೆ ಆಗಿದ್ದಾರೆ, ಇದಂಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದನ್ನು ಅದೇ ಆಫೀಸ್ ಹತ್ರನೇ ಹೋಗಿ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸಾಧ್ಯವಾದರೆ ಹಂಗೆ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಮತ್ತು ಮುಖ್ಯವಾಗಿ ಏನು ಅಂದರೆ, ಯಾರು ಕೂಡ ಆ ಸಂಘಟನೆಯಲ್ಲಿ ಸದಸ್ಯತ್ವನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ವೇಳೆ ಅದನ್ನು ನೀವು ಪ್ರಶ್ನೆ ಮಾಡಬೇಕಾದ್ರೆ ಇಷ್ಟೇ, ಸಂಘಟನೆ ಖಾತೆಗೆ ನಾವು ನೇರವಾಗಿ ಹಾಕಬೇಕು ಅಮೌಂಟನ್ನ ಅಂತ ಕೇಳಿ. ಅಮೌಂಟು ನಾವು ಸಂಘಟನೆಗೆ ಹಾಕಿದ್ಮೇಲೆ ಅಲ್ಲಿ ಮೆಂಬರ್ಶಿಪ್ ಆಗುತ್ತೆ ಅನ್ನೋ ಥರದಲ್ಲಿ ನಾವು ಮುಂಚಿತವಾಗಿ ತಿಳಿಸಿದ್ವಿ. ಆದರೆ ಈಗ ನಾವು ಮೆಂಬರ್ಶಿಪ್ಪನ್ನು ಸ್ಟಾಪ್ ಮಾಡಿ ಎಲೆಕ್ಷನ್ನು ಕೂಡ ನಾವಲ್ಲಿ ರದ್ದನ್ನು ಮಾಡಿದ್ದೀವಿ. ನೆಕ್ಸ್ಟ್ ಜನರಲ್ ಬಾಡಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಮೆಂಬರ್ಶಿಪ್ಪು ನಡೆಯಲ್ಲ. ಹಂಗೊಂದು ವೇಳೆ ಮೆಂಬರ್ಶಿಪ್ ಅಮೌಂಟ್ ಏನಾದರೂ ಸಂಘಟನೆಗೆ ನಾನು ಹಾಕಿದ್ದೀನಿ ಅಂತ ಹೇಳಿದ್ರೆ, ಅದು ದಾನದ ರೂಪದಲ್ಲೇ ನಾವು ಅದನ್ನು ಸೇರಿಸೋಂಥದ್ದು. ಜನರಲ್ ಬಾಡಿಯಾಗಿ ಆ ಜನರಲ್ ಬಾಡಿನಲ್ಲಿ ತೀರ್ಮಾನ ಮಾಡದಂತೆ ನೆಕ್ಸ್ಟ್ ಇನ್ನೊಂದು ಸಲ ಎಲೆಕ್ಷನ್ ಆಗಿ ಆ ಎಲೆಕ್ಷನಲ್ಲಿ ಯಾರು ಗೆಲ್ತಾರೋ ಅವರ ಒಂದು ಸುಪರ್ತಿಕೆಗೆ ಹೋದ ಮೇಲೆ ಅವರ ಸಿಗ್ನೇಚರ್ ಅಥಾರಿಟಿನಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಆಗೋದು.